ಶಿವಪ್ರಸಾದ್ ಸರ್, ನಾನು ನಿಮ್ಗೆ ಕೇಳೋದೇನೆಂದರೆ, ನಾವು ಒಂದು 10-15 ವರ್ಷದ ಹಿಂದಿನ ಕಡೆ ನೋಡಿದಾಗ ಆರ್ಕೆಸ್ಟ್ರಾ ಅಂದರೆ ಮೊದಲಿಗೆಲ್ಲ ಜಾಸ್ತಿ ಹಾಡುಗಳಿರ್ತಿತ್ತು, ಭಕ್ತಿಗೀತೆಗಳು, ಭಾವಗೀತೆಗಳು, ಮತ್ತು ಆಲ್ಮೋಸ್ಟ್ ರೊಮ್ಯಾಂಟಿಕ್ ಸಾಂಗ್ಸು ಇರ್ತಿತ್ತು. ಅಂದರೆ ಹಳೆ ಸಾಂಗ್ಗಳು ತುಂಬ ಒಂಥರ ಜನ ಅಟ್ರಾಕ್ಟಿವ್ ಆಗಿ ಕುತ್ಕೋಬೇಕು ಕೇಳ್ತಾ, ಆ ತಂಪು ಇದನ್ನೆಲ್ಲ ಮೈಗೂಡಿಸ್ಕೊಳ್ತಾ ಇದ್ರು. ಆದರೆ ಅಲ್ಲೂ ಡ್ಯಾನ್ಸ್ ಇರ್ತಾ ಇತ್ತು. ಬಟ್ ಈ ರೀತಿಯಾದಂಥ ನೃತ್ಯಗಳು ನಾವು ನೋಡೇ ಇಲ್ಲ. ಇತ್ತೀಚೆಗೆ ಇದು ಜಾಸ್ತಿ ಆಗಿರೋದ್ರಿಂದ ನಿಮ್ಮಂಥ ಕಲಾವಿದರಿಗೆ ಯಾವ ರೀತಿ ತೊಂದರೆ, ತಾಪತ್ರೆಗಳು, ಸಮಸ್ಯೆಗಳು ಉಂಟಾಗ್ತಾ ಇದೆ? ಮೇಡಮ್, ನಾವು ಗಂಭೀರವಾಗಿ ಪರಿಗಣಿಸೋದಾದರೆ ನಮ್ಮಂಥ ಕಲಾವಿದರು ಪ್ರೋಗ್ರಾಮ್ ಮಾಡೋಕ್ಕೆ ಆಗ್ತಾಯಿಲ್ಲ, ಕಾರ್ಯಕ್ರಮ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಇಲ್ಲಿ ಒಳ್ಳೆ ಉತ್ತಮವಾದ ಹಾಡುಗಳು, ಆಮೇಲೆ ಒಳ್ಳೆ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕಾರ್ಯಕ್ರಮ ನೀಡೋಕೆ ಹೋದರೆ, ಇಲ್ಲ ನಮಗೆ ಈ ಥರ ಕಾರ್ಯಕ್ರಮ ಬೇಡ, ನಮಗೆ ನೃತ್ಯ, ಡ್ಯಾನ್ಸ್ ಇರಬೇಕು, ಡ್ಯಾನ್ಸ್ ಜೊತೆಲಿ ಕ್ಯಾಬ್ರೆ ನಂಗಾನಾಚ್ ಥರ ಡ್ಯಾನ್ಸ್ ಬೇಕು ಅಂತ ಕೇಳ್ತಾರೆ. ಹಂಗಾಗಿ ನಮ್ಮಂಥ ಕಲಾವಿದರು ತುಂಬ ತೊಂದರೆ ಆಗಿದೆ ಮೇಡಮ್. ನಿಮಗೆ ಕಲಾವಿದನೇ ಈ ಒಂದು ಸಿಂಗಿಂಗ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ? ಬೇರೆ ಏನು ಗೊತ್ತಿಲ್ಲ ಮೇಡಮ್. ಆಯ್ತಾ, ಬೇರೆ ದುಡಿಮೆ ಗೊತ್ತಿಲ್ಲ. ನಿಮ್ಮ ಜೀವನ ಕಂಪ್ಲೀಟ್ ಆಗಿ ನಿಂತಿರೋದು ಇದ್ರ ಮೇಲೆ. ಹಾಗಾದ್ರೆ ಇದೇ ಜೀವನ. ಈಗ ನೀವು ನಿಮ್ಮ ಲೈಫ್ನ ಯಾವ ರೀತಿ ಲೀಡ್ ಮಾಡ್ತಿದ್ದೀರಾ ಸರ್? ಮೇಡಮ್, ಈಗ ಬೇರೆ ಕೆಲಸ ಹುಡ್ಕೋಬೇಕು ನಾವು. ಇಲ್ಲ ನಮ್ಮ ಕೃಷಿ ಇದ್ದರೆ ಕೃಷಿ ಚಟುವಟಿಕೆ ಮಾಡಬೇಕು, ಇಲ್ಲ ಅಂದರೆ ಬೇರೆ ಸೆಕ್ಯೂರಿಟಿ ಕೆಲಸ, ಬೇರೆ ಅಸಂಘಟಿತ ವಲಯಕ್ಕೆ ಹೋಗಿ ನಾವು ಕೆಲಸ ಮಾಡಬೇಕು. ಸುಮಾರು ಜನ ಈಗ ಏನು ಸಿಂಗರ್ಸ್ ಏನಿದ್ದಾರೆ, ಲೇಡೀಸ್ ಸಿಂಗರ್ ಆಗ್ಬೋದು, ಜೆಂಟ್ ಸಿಂಗರ್ ಆಗಿರ್ಬೋದು, ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಕೆಲವರು ಆಟೋ ಓಡಿಸ್ತಾ ಇದ್ದಾರೆ. ಕೆಲವ್ರಿಗೆ ಏನೂ ಗೊತ್ತಿಲ್ಲ, ಏನೂ ಗೊತ್ತಿದ್ದಲ್ಲೇ ಜೀವನಕ್ಕೋಸ್ಕರ ಬೇರೆ ಬೇರೆ ಕೆಲಸಗಳನ್ನ ಇಟ್ಕೊಂಡವ್ರೆ ಗಾಯಕರು. ಈಗ ಕಾರ್ಯಕ್ರಮ ನಡೀತಾ ಇರೋದು ಯಾರಿಗೆ ಅಂದರೆ ಡ್ಯಾನ್ಸರ್ಸ್, ಲೇಡೀಸ್ ಡ್ಯಾನ್ಸರ್ಸ್ಗೆ, ಆಮೇಲೆ ಹುಡುಗರು ಬಾಯ್ಸು ಡ್ಯಾನ್ಸರ್ಸ್ ಇರ್ತಾರೆ ಅವ್ರುಗಳಿಗೆ ಅಷ್ಟೇ. ಡ್ಯಾನ್ಸರ್ಸ್ಗೆ ಬಿಟ್ಟರೆ ಗಾಯಕರಿಗೆ ಯಾವುದು ಪ್ರಯೋಜನ ಇಲ್ಲ. ಈಗ ತುಂಬ ನೊಂದುಬಿಟ್ಟಿದ್ದೀವಿ ನಾವೆಲ್ಲ ಗಾಯಕರುಗಳು. ಎಸ್ ಸರ್, ನೀವು 2018ರಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾನೇ ಇದ್ದೀನಿ ಅಂತಿದ್ದೀರಾ. ಇದ್ರ ಬಗ್ಗೆ ಏನೆಲ್ಲ ಕ್ರಮಗಳಾಗಿದೆ, ಎಲ್ಲಿವರೆಗೂ ಈ ಹೋರಾಟ ಮತ್ತು ಕಾನೂನು ರೀತಿಯಲ್ಲಿ ಎಲ್ಲಿವರೆಗೂ ಇದರ ಹಂತ ಇವಾಗ ಇದೆ, ಪ್ರೆಸೆಂಟ್ ಯಾವ ಸ್ಟೇಜಲ್ಲಿದೆ? ನಾನು 20-3-2018ರಲ್ಲಿ ಮಾನ್ಯ ಪೊಲೀಸ್ ಕಮಿಷನರ್ ಮತ್ತು IGP ಎಲ್ಲರಿಗೂ ಕೂಡ ಒಂದು ದೂರನ್ನು ಪೋಸ್ಟ್ ಮುಖಾಂತರ ರವಾನಿಸಿದೆ. ತುಮಕೂರು ನಗರದ ಆರ್ಕೆಸ್ಟ್ರಾಗಳಲ್ಲಿ ಮತ್ತು ಭದ್ರಾವತಿ, ಶಿವಮೊಗ್ಗ ಈ ಭಾಗಗಳಲ್ಲಿ ಹೆಚ್ಚಿನದಾಗಿ ಈ ರೀತಿಯ ಅರೆಬರೆಯ ಬಟ್ಟೆಗಳನ್ನ ಹಾಕ್ಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ನೃತ್ಯ ಮಾಡಿಸ್ತಾ ಇರೋರ ಬಗ್ಗೆ ಮತ್ತು ಲಿಪ್ ಮೂಮೆಂಟ್ ಹಾಡದೆ ಬೇರೆಯವರ ಕಡೆ ಹಾಡಿಸಿ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿಸಿ ಅದನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ವೇದಿಕೆಯ ಮೇಲೆ ಬೇರೆ ಗಾಯಕರಲ್ಲ ಅವರು, ಒಬ್ಬ ಕ್ಯಾಂಟರ್ ಏನು ಬರ್ತಾರೆ ವಾಹನ ಕ್ಲೀನರ್, ಅವ್ರನ್ನ ನಿಲ್ಲಿಸ್ಬಿಟ್ಟು ಆ ಒಂದು ಮೈಕ್ ಕೊಟ್ಟು ಹಾಡಿಸಿ ಸುಲಭವಾಗಿ ಹಣ ಮಾಡ್ತಿದ್ದಾರೆ. ಗಾಯಕರೊಳಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಈ ಒಂದು ಮಾದರಿಯಲ್ಲಿ ನಾನು 23-2018ರಲ್ಲಿ ದೂರನ್ನು ನೀಡಿದಾಗ ತುಮಕೂರು ನಗರದ DSP ಅವರ ಕಚೇರಿಗೆ ಈ ಒಂದು ಆದೇಶ ಬಂದಿದೆ. ಅವರುಗಳ ವಿರುದ್ಧ ಕ್ರಮ ಕೈಗೊಂಡು ಅವರನ್ನು ಕರೆಸಿ ಎಚ್ಚರಿಕೆ ನೀಡಬೇಕು ಅಂತ. ಅದೇ ರೀತಿಯಲ್ಲಿ ನಮ್ಮ ಮಾನ್ಯ ತುಮಕೂರು ನಗರದ DSP ಅವರವರು 2018 ಆ ಒಂದು ಆದೇಶದ ಮೇರೆಗೆ ಕರೆಸಿ ಎಲ್ಲರಿಗೂ ಎಚ್ಚರಿಕೆ ನೀಡಿದರು. ಎಚ್ಚರಿಕೆ ನೀಡಿದರು, ಹೌದು. ಓಕೆ ಮೇಡಮ್, ಇವಾಗ ನಾನು ಹೇಳೋದು, ಈ ರೀತಿ ಒಂದು ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ಅಶ್ಲೀಲ ನೃತ್ಯ ನಡೀತಿರುತ್ತೆ, ಮತ್ತು ನೀವು ಅಲ್ಲಿ ಯಾವುದೋ ಒಂದು ಹಾಡು ಹೇಳಲಿಕ್ಕೆ ಆರ್ಕೆಸ್ಟ್ರಾ ಟ್ರೂಪ್ ಜೊತೆ ಹೋಗಿರ್ತೀರ, ಅಲ್ಲಿ ಸೇಫ್ಟಿ ಸೆಕ್ಯೂರಿಟಿ ನಿಮಗೆ ಎಷ್ಟು ಮಾತ್ರದಲ್ಲಿರುತ್ತೆ? ಯಾಕೆ ಅಂದರೆ ನನಗೆ ಈ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ, ಆ ರೀತಿಯಾಗಿ ಅಸಭ್ಯವಾಗಿ ನೃತ್ಯಗಳು ಮಾಡುವಂಥ ಸಂದರ್ಭದಲ್ಲಿ ಅನೈತಿಕವಾಗಿ ಪಬ್ಲಿಕ್ ಗಂಡು ಮಕ್ಕಳಿರ್ಬೋದು, ಅವರು ಸ್ಟೇಜ್ ಮೇಲೆ ಬರೋದು, ಅವ್ರ ಮೇಲೆ ಆಕ್ರಮಣ ಮಾಡುವಂಥದ್ದು ಇರ್ಬೋದು, ಬೇರೆ ದುಡ್ಡು ಹಾಕ್ಲಿಕ್ಕೆ ಬರೋ ರೀತಿಯಲ್ಲಿ ಅವ್ರನ್ನ ತಪ್ಕೊಳ್ಳೋಕಿರ್ಬೋದು, ಬೇರೆ ಬೇರೆ ರೀತಿ ಆಗೋ ಒಂದು ಸಮಸ್ಯೆನ ಯಾವ ರೀತಿ ನಿಮ್ಗಲ್ಲಿ ಪ್ರೊಟೆಕ್ಷನ್ ಕೊಡ್ತಾರೆ? ನಮ್ಗೆ ಯಾವುದೇ ರೀತಿ ಪ್ರೊಡಕ್ಷನ್ ಇಲ್ಲ ಮೇಡಮ್. ಅಲ್ಲಿ ನಮ್ಗೆ ಯಾವುದೇ ರೀತಿ ನಮ್ಗೆ ಹೆಲ್ಪ್ ಮಾಡೋರಿಲ್ಲ. ಯಾಕೆಂದ್ರೆ ನಾವು ಪಬ್ಲಿಕ್ಸ್ಗೋಸ್ಕರ, ಅವರು ಒಂದು ಖುಷಿಗೋಸ್ಕರ ನಾವು ಆರ್ಕೆಸ್ಟ್ರಾಗಳನ್ನ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ಜಾತ್ರೆಯಲ್ಲಾಗ್ಲಿ, ಮದ್ವೆಲಾಗ್ಲಿ, ಪ್ರತಿ ಒಂದು ಕಾರ್ಯಕ್ರಮ ಅನ್ಕೊಂಡು ಗಣಪತಿ ಕುಂಡ್ರಿಸ್ದಾಗ್ಲಾದ್ರೂ ನಮ್ಮನ್ನ ಕರೆಸ್ದಾಗ ಎಲ್ಲಾ ಹುಡುಗಿರು, ನಾವು ಇತ್ತೀಚಿನ ಡ್ಯಾನ್ಸ್ಗಳು ನೋಡ್ಬಿಟ್ರೆ ಎಲ್ಲಾ ಹುಡುಗಿರು ಆ ತರ ಸ್ಟೇಜ್ ಮೇಲೆ ಇದ್ದಾಗ ಅವ್ರನ್ನ ಹಿಡ್ಕೊಳಕ್ ಬಂದಿರೋದು ಎಷ್ಟೋ ಸರಿ ನನ್ನ ಕಣ್ಣಾರ ನೋಡಿದೀನಿ. ಯಾಕೆಂದ್ರೆ ನನ್ನ ಕಣ್ಣಾರ ನಾನು ನೋಡಿದೀನಿ ಅನ್ನೋದಕ್ಕಿಂತ ಮುಂಚೆ ಅಲ್ಲಿ 5 ಜನ ಯಾರಾದ್ರೂ ಒಬ್ರು ಬಂದಾಗ ಯಾರು ಹಿಡ್ಕೊಳಕ್ ಬರಲ್ಲ ಅವ್ರನ್ನ. ಅವಾಗ ಹೆಣ್ಮಗಳ ಜೀವನನೇ ಎಲ್ಲ ಹಾಳಾಗೋಗೋದು. ಯಾಕೆಂದ್ರೆ ಒಂದ್ ಗಂಡ್ ಮಗ ಸುಮ್ನೆ ಹಿಂಗ್ ಮುಟ್ಟಿದ್ರೇನೆ ಅಲ್ಲಿ ಮೈಲ್ಗೆ ಅನ್ನೋ ಒಂದು ನಮ್ಮ ನಾಡಲ್ಲಿ ಈ ತರ ಮಾಡಿದಾಗ
ಸ್ಟೇಜ್ ಮೇಲ್ಕೆ ಬರೋದು, ಅವಳಿಗೆ ಕೈ ಹಿಡ್ಕೊಳ್ಳೋದು, ಅವಳ ಜೊತೆನೆ ಡ್ಯಾನ್ಸ್ ಮಾಡೋದು ಎಲ್ಲ ಪ್ರತಿಯೊಂದು ಆಗಿದೆ, ಅದೆಲ್ಲ ಆಗಿಲ್ಲ ಅಂತ ಅಲ್ಲ. ಆದ್ರೆ ಮೊದಲಿಗೆ ಒಂದು ಜನಪದ ಗೀತೆ ಆಡ್ಬೇಕಂದ್ರೆ ಯಾರು ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಮಾಡ್ತೀನಿ ನಾನು ನಿಮ್ ತರನೇ ಅಂತ ಯಾರು ಹೇಳ್ತಿರ್ಲಿಲ್ಲ. ಈ ಯಾವಾಗ ಇವೆಲ್ಲ ಅರೆಬರೆ ಬೆತ್ತಲೆ ಡ್ಯಾನ್ಸ್ಗಳು ಬಂದ್ವೋ ಅವಾಗ ಜನಗಳು ಅವ್ರಿಗೊಂಥರ ಮನ್ಸಿಗೆ ಏನೋ ಒಂಥರ ಆಗಿ ಅವ್ರು ಸ್ಟೇಜ್ ಮೇಲೆ ಬರೋದು ನಿಜ. ಅದಕ್ಕೆ ನಮ್ಗೆ ಯಾವುದೇ ಒಂದು ಹೆಲ್ಪ್ ಯಾರು ಮಾಡಲ್ಲ ಮೇಡಮ್. ಅದಕ್ಕೆ ನಮಗ್ ನಾವೇ ಸೇಫ್ಟಿ ಮಾಡ್ಕೋಬೇಕು. ಅಂದ್ರೆ ನಿಮ್ಗೆ ಸೇಫ್ಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಹೌದು. ಆಯ್ತಾ, ಏನೂ ಇಲ್ಲ. ಇವರ ದುಡ್ಡಿನ ದಾಹಕ್ಕೋಸ್ಕರ ಈ ತರ ಒಂದು ಆರ್ಕೆಸ್ಟ್ರಾಗಳನ್ನ ನಡೆಸ್ತಾ ಇದ್ದಾರೆ. ಮುಂದಿನ ಹೋರಾಟ ಯಾವ ರೀತಿ ಮಾಡ್ಬೇಕು ಅಂತಿದ್ದೀರಾ ಮೇಡಮ್? ಎಲ್ಲ ಕಲಾವಿದ್ರಿಗೂ ಒಂದು ಬೆಲೆ ಸಿಗ್ಬೇಕು, ಒಂದು ಗೌರವ ಸಿಗ್ಬೇಕು ಮೇಡಮ್. ನಾವು 30 ವರ್ಷ 25 ವರ್ಷ 27 ವರ್ಷದಿಂದ ನಾವು ಆಡಿರೋರ್ಗೆ ನಮ್ಗೊಂದು ಬೆಲೆ ಸಿಗ್ಬೇಕು ಅಂತ ಕೇಳ್ಕೊಂತಾರದು. ಯಾಕೆ ಅಂದ್ರೆ ರೀಸೆಂಟಾಗಿ ಒಂದು ಸಾಂಗ್ ಬಂತು, ಹೂವಿನ ಬಾಣದಂತೆ ಅಂತ. ಒಂದೇ ಒಂದು ದಿನಕ್ಕೆ ಅವ್ರಿಗೆ ಟ್ರೋಲ್ ಆದ್ಲು. ಯಾಕೆಂದ್ರೆ ಅದಕ್ಕಿಂತ ಸೂಪರ್ ಆಗಿ ಆಡಿರೋರು ಇದ್ದಾರೆ. ಯಾಕೆಂದ್ರೆ ಆ ಆಡೋರ್ನ ಅಲ್ಲಿ ಮುಂದೆ ತತ್ತಾ ಇಲ್ಲ. ಒಂದೇ ಒಂದು ದಿನಕ್ಕೆ ಅವಳು ಯಾರೋ ಕೆಟ್ಟದಾಗ ಆಡಿರೋ ಹುಡುಗಿನ ಇಡೀ ಪ್ರಪಂಚನೇ ನೋಡ್ತು ಅಂತ ಹೇಳ್ತಾರೆ. ಅದೆಷ್ಟು ನಮ್ಮ ಮನಸ್ಸುಗಳಿಗೆ ನೋವಾಗುತ್ತೆ ಅಂತ ನಿಮಗೆ ಗೊತ್ತು. ಯಾಕೆಂದ್ರೆ ಅಷ್ಟು ಜನ ಕಲಾವಿದ್ರೆ ಹಂಗ ಹಾಡ್ತಾರೆ. ಯಾವ್ರ ಅಂಗಗೀತೆ ಬೇಕಾ, ಜನಪದ ಗೀತೆ ಬೇಕಾ, ಫಿಲಮ್ ಸಾಂಗ್ ಬೇಕಾ, ಸೂಪರ್ ಆಗಿ ಆಡ್ತಾರೆ. ಯಾಕೆ ಅವ್ರಿಗೆಲ್ಲ ನೀವು ಕಾಮೆಂಟ್ ಮಾಡ್ತಿಲ್ಲ? ಯಾಕೆ ಅವ್ರನ್ನೆಲ್ಲ ನೀವು ಮುಂದೆ ತತ್ತಿಲ್ಲ? ಯಾಕೆ ಅವ್ರಿಗೆ ಯಾವ್ದು ಒಂದು ಕೆಲಸ ಕೊಡ್ದಲೇನೆ ಎಲ್ಲೋ ಒಂದು ಮೂಲೆಯಲ್ಲಿ ಕುಂಡ್ರಿಸಿದ್ದೀರಾ? ಯಾಕೆ ನೀವು ಅವ್ರನ್ನ ಬಣ್ಣ ಬಳ್ಕೊಂಡಿದಿರೋದು ಅಂತ ಮಾತಾಡ್ತೀರಾ? ಅವ್ರಿಗೇನು ಕೆಲ್ಸಕ್ಕೆ ಹೋಗೋ ಅರ್ಹತೆ ಇಲ್ವಾ? ಆಡೋ ಅರ್ಹತೆ ಇಲ್ವಾ? 28 ವರ್ಷದಿಂದ 30 ವರ್ಷದಿಂದ ಒಬ್ರು ಆಡ್ತಿದ್ದಾರೆ, ಅವ್ರ ಗಾಯಕರು ಅಂತ ಅಂದಾಗ ಅವ್ರಿಗೊಂದು ಒಳ್ಳೆ ಗೌರವ ಕೊಡ್ಬೇಕು. ಲೈವಲ್ಲಿ ಆಡ್ಸಿ, ನೀವು ಲೈವಲ್ಲಿ ಆಡ್ಸಿ, ಅವ್ರು ಹಾಡ್ತಾರ ಇಲ್ವಾ ಅಂತ ಗೊತ್ತಾಗತ್ತೆ, ಅವ್ರ ವಾಯ್ಸ್ ಹೆಂಗಿದೆ ಅಂತ ಗೊತ್ತಾಗತ್ತೆ. ಅವ್ರಿಗೆ ಚಪ್ಪಾಳೆ ಹೊಡೀರಿ, ನಿಮ್ ಕೈಲಿ ಆಗಲ್ಲ ತಾನೆ. ಕೆಟ್ಟದಾಗಿರೋ ಹಾಡಿರೋನ್ನ ನೀವು ಮೆಸೇಜ್ ಮಾಡಿ ಅವ್ರನ್ನೆಲ್ಲೋ ಅಂತ ಕಿಕ್ಕಿದಾಗ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ ನೀವು. ಇಲ್ಲಿವರೆಗೂ ಅಷ್ಟೇ ಸರ್ ಹೇಳ್ದಂಗೆ ಎಷ್ಟೋ ಜನ ಪೆಟ್ರೋಲ್ ಮಾರ್ತಿದ್ದಾರೆ, ಪೆಟ್ರೋಲ್ ಬ್ಯಾಂಕಿಗೆ ಸೇರ್ಕೊಂಡ್ರದ್ ನಾನು ನೋಡಿದ್ದೀನಿ. ತರಕಾರಿ ಮಾರ್ತಿದ್ದಾರೆ ಮೇಡಮ್, ನಾನು ಅದನ್ನ ನೋಡಿದ್ದೀನಿ. ತರಕಾರಿ ಮಾರ್ತಿದ್ದಾರೆ. ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ನಾನು ನೈಟ್ ಡ್ಯೂಟಿ ಕೆಲಸ ಮಾಡ್ತಿದ್ದೀನಿ. ಯಾರು ನಮ್ಗೆ ಇದರಿಂದ ಏನಿದೆ? ನನಗೆ 28 ವರ್ಷದಿಂದ ನಾನು ಒಬ್ಳು ಕಲಾವಿದೆ ಅಂತ ಅಂದಾಗ ನನ್ನಿಂದ ಎಷ್ಟೋ ಜನ ಕಲಾವಿದರು ಇದ್ದಾರೆ. ಯಾಕೆಂದ್ರೆ ಅವ್ರು ಮುಂದೆ ಬರ್ತಾ ಇಲ್ಲ, ಹೆಣ್ಮಕ್ಳು ಕೆಲವರು ಮುಂದೆ ಬರ್ತಾ ಇಲ್ಲ. ನಾನ್ ಬಂದಿದ್ದೀನಿ, ನನಗೆ ಜೀವನನೇ ಇದು, ನಾನು ಹಾಡೋದ್ರಲ್ಲೇ ಇದ್ದೀನಿ, ಹಾಡೋದ್ನೇ ನನ್ನ ಜೀವನ ಅನ್ಕೊಂಡಿದ್ದೀನಿ. ನನಗೆ ಕಲೆ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ನಾವ್ ಹೆಂಗ್ ಜೀವನ ಮಾಡ್ಬೇಕು ಅಂತ ಹೇಳಿ ಮೇಡಮ್. ಸರ್, ಇದ್ರ ಬಗ್ಗೆ ಮುಂದಿನ ಹೋರಾಟ ಹೇಗಿರುತ್ತೆ? ನೀವು ಯಾವ ರೀತಿ ಹೋರಾಟ ಮಾಡಿ ಇದರಲ್ಲಿ ಗೆಲುವನ್ನ ಕಾಣಬೇಕು ಅಂತ ಹೊರಟಿದ್ದೀರಾ? ಮೇಡಮ್, ಮುಂದಿನ ಹೋರಾಟ ಯಾವುದೇ ಸಂಘ ಸಂಸ್ಥೆಗಳಿಂದ ಆಗಲ್ಲ. ಈಗ ಏನು ನಮ್ಮ ವಕೀಲರು ಇದ್ದಾರೆ, ಅವ್ರು ತರದರು, ಆಮೇಲೆ ನಿಮ್ಮಂಥ ಪ್ರಜಾಶಕ್ತಿ TV ತರದರು ಮಾಧ್ಯಮಗಳು, ನಿಮ್ಮ ಕಡೆಯಿಂದ ನೀವು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾವು ಬಂದಿದ್ದು ಈ TV ಮುಂದೆ. ಈಗ ನಾವು ಹೇಳೋದಕ್ಕೆ ನಮ್ಮ ನೋವನ್ನು ತೋಡ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ನಿಮ್ಮ ತರದರು. ಹಾಗಾಗಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ. ನೀವು ಎಲ್ಲ ಸೇರಿ ಒಂದು ಹೋರಾಟ ಮಾಡೋಣ. ನಮ್ಮ ಹೋರಾಟ ಮಾಡೋಕ್ಕೆ ನಮ್ಮ ಕಲಾವಿದರಿಗೆ ನಿಮ್ಮ ಕಡೆಯಿಂದ ಒಂದು ನಮ್ಗೆ ಸಹಕಾರ ಸಿಗಲಿ ಮೇಡಮ್.